ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದಂಗೆ ಜನ ಕೆಲಸ ಇಲ್ಲದೆ ಹೋದವರು ಟೀಕೆಗಳು ಮಾಡ್ತಾರೆ. ಮೊನ್ನೆ ನಾನು ತುಂಗಭದ್ರಿಗೆ ಹೋಗಿದ್ದೆ, ತಾವೆಲ್ಲ ಗಮನಿಸಿದ್ದೀರಿ. ನಾನು ಆ ಗೇಟ್ 19ನೇ ಗೇಟ್ ಬಿದ್ದೋದಾಗ ಏನ್ ಮಾತಾಡಿದ್ದೆ ಗೊತ್ತಾಗಬೇಕು, ಟೀಕೆ ಮಾಡಿದ್ದೆ. ತಕ್ಷಣ ಹೋಗಿ ಬರೀ ಒಂದು 10 ದಿನದಲ್ಲೇ ಹೋಗಿ ಗೇಟ್ಗೆ ಬದಲಾವಣೆ ಮಾಡ್ತಾರೆ. ಆವತ್ತೇ ತೀರ್ಮಾನ ಮಾಡಿದೆ 19 ಗೇಟ್ಗಳನ್ನು ಕೂಡ ಬದಲಾಯಿಸಬೇಕು ಅಂತ. ಇಡೀ ರಾಜ್ಯದ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಿಸಕ್ಕೆ ಒಂದು ಪಂಚಾಯತ್ ಮಾಡಿದ್ದೀನಿ. ಸುಮಾರು 6-7 ದಿನದಲ್ಲೇ ಎಲ್ಲ ತೀರ್ಮಾನ ಮಾಡಿ 1 ವರ್ಷದೊಳಗಡೆ ಎಲ್ಲ ಗೇಟ್ಗಳು ಬದಲಾವಣೆ ಮಾಡಿ ಈ ದೇಶದ ಇರಿಗೇಷನ್ ವ್ಯವಸ್ಥೆಯಲ್ಲಿ ಇಂದಿರಾ ಗಾಂಧಿಯವರು ಮತ್ತು ತಮಿಳುನಾಡಿಗೆ ನೀರು ಕೊಡುವಂತ ಸಂದರ್ಭದಲ್ಲಿ MGR ಅವರ ಕಾಲದಲ್ಲಿ 3 ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ ಒಂದು ಮೀಟಿಂಗ್ ಮಾಡಿಸಿದ್ರಂತೆ 5 TMC ನೀರಿಗೋಸ್ಕರ. ನಾನು ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಿ, ತೆಲಂಗಾಣ ಚೀಫ್ ಮಿನಿಸ್ಟರ್ ಮಾತಾಡಿ, ಸೆಂಟ್ರಲ್ ಮಿನಿಸ್ಟರ್ CR ಪಾಟೀಲ್ ಅವರು ಸೇರಿ ತುಂಗಭದ್ರದಲ್ಲಿ 3 ಜನ ಚೀಫ್ ಮಿನಿಸ್ಟರ್ನ ಸೇರಿಸಿ ನಮ್ಮ ರಾಜ್ಯದ ರೈತರನ್ನ ಕಾಪಾಡಲಿಕ್ಕೆ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ರಾಜಕೀಯದ ಭಿನ್ನಾಭಿಪ್ರಾಯ ಇರಲಿ, ಒಗ್ಗಟ್ಟಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕ್ ಮಾಡಿ ಆ ಪ್ರಾಜೆಕ್ಟ್ ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅಲ್ಲಿ 33 TMC ನೀರನ್ನ ಏನು ಹೂಳಾಗಿ ತುಂಬಿದೆ ಅದಕ್ಕೂ ಕೂಡ ಒಂದು ಹೊಸ ಒಂದು ಮಾದರಿ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಹೀಗೆ ಟೀಕೆಗಳೆಲ್ಲ ಸತ್ತೋಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಹಂಗೆ ಟೀಕೆಗಳೆಲ್ಲ ಕೂಡ ಇವತ್ತು ಯಾರಾದ್ರೂ ವಿರೋಧ ಪಾರ್ಟಿಗಳು ಸೇರಿ ಮಾಡ್ತಾ ಇದ್ರೆ ಅವೆಲ್ಲ ಸಾಯ್ತವೆ. ಕಸ ನಿಮ್ ಕಸ, ನಮ್ ಕಸ. 1,40,00,000 ಜನ ಬೆಂಗಳೂರು ನಗರದಲ್ಲಿದ್ದಾರೆ. 1,35,00,000 ವಾಹನಗಳಿವೆ. ಈ ಕಸನ ಎತ್ತಾಕಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರ? ಒಂಚೂರು ನಾನು ಮುಖ್ಯಮಂತ್ರಿ ಆದ ತಕ್ಷಣ ಹೊಸದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರು ಹೇಳ್ತಾರೆ 10,000 ಕೋಟಿ ರೂಪಾಯಿ ಲಂಚ ಹೊಡೆದ್ಬಿಟ್ಟಂತೆ. 10,000 ಕೋಟಿ ಇನ್ನ ಟೆಂಡರ್ ಆಗಿಲ್ಲ, ಟೆಂಡರ್ ಆಗಿ ಯಾವ ರೂಪದಲ್ಲಿ ಅಂತ ಇಲ್ಲ. ಇಡೀ ಆ ಮಿಷನ್ ಎಲ್ಲ ಹಾಕಕ್ಕೆ ಬರೀ ಒಂದು 4,000-5,000 ಕೋಟಿ ಇರೋದು. 10 ಲಕ್ಷ ಕೋಟಿ ರೂಪಾಯಿ ಲಂಚ ಹೊಡೆದಿದ್ದೀನಿ ಅಂತೇಳಿ ಹೀಗೆ ಮಾಡೋದು ಬಹಳ ಸಂತೋಷ. 10 ಲಕ್ಷ ಹೊಡಿಬೇಕಾದ್ರೆ ಇಂಥದ್ದು ಶೆಟ್ರು 100 ಕೋಟಿ ಒಂದು 20 ಶೆಟ್ ಬೇಕಾದ್ರೆ 10 ಕೋಟಿ ಪಡೆದ್ಬಿಡ್ತಾರೆ. ಇರ್ಲಿ, ಅವ್ರು ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಮಾಡಿದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಟೀಕೆಗಳನ್ನ ನಾನು ಸ್ವಾಗತ ಮಾಡ್ತೇನೆ, ಹೋರಾಟಗಳನ್ನ ಸ್ವಾಗತ ಮಾಡ್ತೇನೆ. ಅದೇ ನಮಗೆ ಒಳ್ಳೆ ರೀತಿ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ ಹುಮ್ಮಸ್ಸಾಗಿ ಜನರ ಬದುಕಿನಲ್ಲಿ ಉಳ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.